ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಒನ್ ಮೋರ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದಾರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಿಷಿನ್ ರನ್ ಆಗ್ತಾ ಇದೆ. ಟೈಲರು ಊಟಕ್ಕೆ ಹೋಗಿದ್ದಾರೆ. ಸೊ ಒಂದು ವಿಡಿಯೋ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ನಂದು ಊಟ ಆಯಿತು, ನಿಮ್ಮದೆಲ್ಲ ಊಟ ಆಯಿತಾ? ಬನ್ನಿ, ಬ್ಲೌಸ್ಗಳು ರೆಡಿ ಆಗಿದೆ, ನೋಡ್ಕೊಂಡು ಬರೋಣ. ಇದೊಂದು ಬ್ಲೂ ಕಲರ್ದು ಪೀಸ್, ನಾರ್ಮಲ್ ಶೈನಿಂಗ್ ಪೀಸ್ ತೊಗೊಂಡು ಹಾಕಿದ್ದಾರೆ. ಒಂದು 4 ಬ್ಲೌಸ್ ಹಾಕಿದ್ದಾರೆ. 4 ಬ್ಲೌಸ್ ಹಾಕಿದ್ದಾರೆ. ಅಂದರೆ ಅವ್ರ ರೇಷ್ಮೆ ಸೀರೆಗಳು ಸ್ವಲ್ಪ ಅವ್ರದ್ದು ಬ್ಲೌಸ್ಗಳು ಫಿಟ್ಟಿಂಗ್ ಇವಾಗ ಆಗ್ತಾಯಿಲ್ಲ ಅಂತೇಳಿ ಇವಾಗ ಬೇರೆ ಹೊಸ ಬ್ಲೌಸನ್ನ ಬೇರೆ ರೇಷ್ಮೆ ಸೀರೆಗಳಿಗೆ ಮ್ಯಾಚ್ ಮಾಡಿಕೊಂಡು ಪೀಸ್ಗಳು ತಂದಿದ್ರು. ಅದಕ್ಕೆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇದು ಕಟ್ ವರ್ಕ್ ಬರುತ್ತೆ. ಅಂದ್ರೆ ಸಿಂಧಿ ಟಾಕಿ ಅಂತಾರೆ ನೋಡ್ರಿ, ಸಿಂಧಿ ಟಾಕಿ ಒಳಗೆ ಇದೇ ಡಿಸೈನ್ ಬರ್ತೈತಿ. ಸಣ್ಣ ಸ್ಲೀವ್ಸ್ ಇಟ್ಟಿದ್ದೀನಿ. ಹಿಂದಗಡೆ ಏನಿದೆಯೋ ಅದನ್ನೇನೆ ಸ್ಲೀವ್ಸು ಕೊಟ್ಟಿದ್ದೀನಿ, ಸ್ಮಾಲ್ ಸ್ಲೀವ್ಸು. ಹಿಂದಗಡೆ ಮುಂದಗಡೆ ರೌಂಡ್ ನೆಕ್ಕೇ ಬರುತ್ತೆ, ಸೇಮ್ ಡಿಸೈನ್. ಆಮೇಲೆ ಇದೊಂದು ಕಂದು ಬಣ್ಣದ್ದು ಗ್ರೀನ್ ಸ್ಯಾರಿ ಇತ್ತಂತೆ. ಇದು ರೇಷ್ಮೆದು. ಗ್ರೀನಿಗೆ ಸ್ವಲ್ಪ ರೆಡ್ಡು ಮತ್ತು ಗ್ರೀನು ಗೋಲ್ಡು ಕಾಂಬಿನೇಷನ್ ಮಾಡಿ ಹೊಲ್ದಿದ್ದೀನಿ. ಅಲ್ಲಲ್ಲಿ ಒಂದೊಂದು ಕುಂದನ್ ಕೊಟ್ಟಿದ್ದೀನಿ. ಇದು ಡಿಸೈನು ಹೊಸದು, ಫಾಸ್ಟ್ ಮೂವಿಂಗ್ ಇದೆ, ತುಂಬ ಚೆನ್ನಾಗಿದೆ ಡಿಸೈನು. ಇದನ್ನು ಸ್ಮಾಲ್ ಸ್ಲೀವ್ಸೇ ಇಡ್ಸ್ಕೊಂಡಿದ್ದಾರೆ 5 ಇಂಚಿಗೆ ಅಂತ. ಸಿಂಗಲ್ ಒಂದು ಲೈನ್ ಹಾಕಿಸ್ಕೊಂಡಿದ್ದಾರೆ. ಸೇಮ್ ಮುಂದಗಡೆನೂ ಅದೇ ಬರುತ್ತೆ. ಆಮೇಲೆ ಇನ್ನೊಂದು ಗ್ರೀನ್ ಕಲರ್ ಬ್ಲೌಸು. ಇದು ಸೀರೆನೋ ಪಿಂಕ್ ಇದೆ ಅಂತ ಹೇಳಿದ್ರು. ಪಿಂಕ್ಗೆ ಗೋಲ್ಡ್ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಇದು ಪಾಟ್ನೆಕ್ ಶೇಪಲ್ಲಿ ಬರುತ್ತೆ. ಪಾಟ್ನೆಕ್ ಶೇಪಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಒಂದು ದೊಡ್ಡದು ಬಂಚ್ ಬರುತ್ತೆ. ದೊಡ್ಡದು ಬುಟ್ಟ ಅಂತ ಹೇಳ್ತಾರೆ, ಅದು ಬರುತ್ತೆ. ಹಿಂದೆಗಡೆ ಪಾಟ್ನೆಕ್ ಇದೆ ಮತ್ತು ಮುಂದಗಡೆ ರೌಂಡ್ ನೆಕ್ ಶೇಪಲ್ಲಿದೆ. ಫ್ಲವರ್ ಡಿಸೈನ್ ಇದು. ಆ ಸ್ಲೀವ್ಸ್ಗೇನು ಹಿಂದೆಗಡೆ ಏನು ಒಂದು ಬಂಚ್ ಬಂದಿದೆಯಲ್ಲ ಅದನ್ನೇ ಸ್ಲೀವ್ಸ್ಗೆ ಹಾಕಿ ಹೊಲ್ದಿದ್ದೀನಿ. ಇದು ಕೂಡ ಸ್ಮಾಲ್ ಸ್ಲೀವ್ಸೇ ಹೊಲ್ದಿದ್ದೀನಿ. ಆಮೇಲೆ ಇನ್ನೊಂದು, ಇದು ಆ್ಯಕ್ಚುಲಿ ಸೀರೆದು. ಇದು ಸೀರೆ ಮತ್ತು ಬ್ಲೌಸು ಸೇಮ್ ಬಂದಿತ್ತಂತೆ. ಸೇಮ್ ಬಂದಿರೋದಕ್ಕೆ ಏನು ಸೀರೆಯಲ್ಲಿ ಕಾಂಟ್ರಾಸ್ಟ್ ಕಲರ್, ಡಿಫ್ರೆಂಟ್ ಕಲರ್ ಏನೂ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ನಾನೇನು ಮಾಡಿದೆ, ಇದರದ್ದೇ ಸ್ವಲ್ಪ ಗೋಲ್ಡ್ ಕಲರ್ದು ಕಾಂಬಿನೇಷನ್ ಮಾಡಿ ವರ್ಕ್ ಮಾಡಿದ್ದೀನಿ. ಸಿಂಗಲ್ ಕಲರಲ್ಲೇ ಬರುತ್ತೆ ಇದು ಡಿಸೈನ್. ಇದು ಮಷೀನಲ್ಲೂ ಕಲರ್ ಚೇಂಜ್ ಬರೋದಿಲ್ಲ, ಸಿಂಗಲ್ ಕಲರಲ್ಲೇ ಬರುತ್ತೆ ಮಷೀನಲ್ಲಿ. ಸೊ ಹಾಗಾಗಿ ಅದು ಒಂದು ಹಾಕಿದ್ದೀನಿ. ರೌಂಡ್ ನೆಕ್ಕಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ. ಮಧ್ಯದಲ್ಲಿ ಒಂದೊಂದು ರೆಡ್ ಕಲರ್ದು ಕುಂದನ್ ಹಾಕಿದ್ದೀನಿ, ಕಾಣಿಸ್ತಾ ಇದೆಯಾ? ಆಮೇಲೆ ಸ್ಲೀವ್ಸ್ಗೆ ಒಂದು ಲೈನ್ ಹಾಕಿ ಒಂದೊಂದು ಬುಟ್ಟ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಒಂದು ಪಿಕಾಕ್ ಡಿಸೈನ್. ಹಿಂದಗಡೆ ರೌಂಡ್ ನೆಕ್ಕಲ್ಲಿ ಬರುತ್ತೆ, ರೇಷ್ಮೆ ಸೀರೆದಂತೆ ಇದು. ಮುಂದಗಡೆ ರೌಂಡು, ಹಿಂದಗಡೆನೂ ರೌಂಡು. ಸ್ಲೀವ್ಸ್ಗೆ ಒಂದು ಲೈನ್ ಹಾಕಿ ಒಂದು ಅದರದ್ದು ಪಿಕಾಕ್ದು ಬಂಚ್ ಕೊಟ್ಟಿದ್ದೀನಿ. ಆಮೇಲೆ ಒಂದೊಂದು ಸಿಲ್ವರ್ದು ಕುಂದನ್ನು ಹಾಕಿದ್ದೀನಿ. ಆಮೇಲೆ ಇದು ಹ್ಯಾಂಗಿಂಗ್ಸ್ ಹಾಕಿದ್ದೀನಿ. ಒಂದು ಹ್ಯಾಂಗಿಂಗ್ಸ್ ಕಿತ್ತೋಗಿದೆ, ಹಾಕ್ತೀನಿ. ಆಮೇಲೆ ಚೆನ್ನಾಗಿ ಬಂದಿದೆ ಡಿಸೈನು. ಇವರು ತುಂಬ ದಿನ ಆಗಿತ್ತು ಹಾಕಿದ್ರು. ಸ್ವಲ್ಪ ಮದುವೆದು ಆರ್ಡ್ರಸ್ ಎಲ್ಲ ಇತ್ತಲ್ವ, ಹಾಗಾಗಿ ನಿಧಾನಕ್ಕೆ ಕೊಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಸೊ ಇವಾಗ ರೆಡಿ ಆಗಿದೆ. ಅವರಿಗೆ ಫೋನ್ ಮಾಡಿ ಕೂಡ ಹೇಳಿದ್ದೀನಿ, ಫೋಟೋ ಕಳಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಸು ಅಂತ ಹೇಳಿದ್ದಾರೆ. ಕೊಟ್ಟು ಕಳಿಸ್ಬೇಕು. ನಿನ್ನೆ ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ರು, ಯಾಕೋ ಬಂದಿಲ್ಲ. ಆಮೇಲೆ ಇದು ಒಂದು ಲೀಫ್ ನೆಕ್ ಶೇಪಲ್ಲಿ ಬರುತ್ತೆ. ಇದು ಸೀರೆನೂ ಸೇಮ್ ಕಲರಲ್ಲೇ ಇತ್ತು. ಒಂದು ನಿಮಿಷ, ರೆಡ್ ಚೇಂಜ್ ಮಾಡಬೇಕಾಗುತ್ತೆ, ಆಮೇಲೆ ಮಾಡ್ತೀನಿ. ಲೀಫ್ ನೆಕ್ ಶೇಪಲ್ಲಿದೆ. ಸೀರೆನೂ ಸೇಮ್ ಕಲರಲ್ಲೇ ಇತ್ತು ನೋಡಿ. ಇದಕ್ಕೆ ನಾನು ವರ್ಕ್ ಬೇಡ ಅಂತ ಹೇಳಿದೆ, ಅವ್ರಿಗೆ ಯಾಕೋ ವರ್ಕ್ ಇಷ್ಟ ಆಯಿತು. ಇವಾಗ ಸುಮಾರು ಒಂದು 3-4 ಬ್ಲೌಸ್ ಹಾಕಿಸ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ಇದಷ್ಟು ಹಾಕ್ಕೊಡಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಸುಮ್ಮನೆ ಇದು ರೌಂಡ್ ನೆಕ್ ಶೇಪ್ ಇಡಿಸ್ಕೊಂಡು ಲೇಸ್ ಹಾಕಿಸ್ಕೊಳ್ಳಿ ಅಂತ ಹೇಳಿದೆ. ಇಲ್ಲ ಬೇಡ ಪರವಾಗಿಲ್ಲ, ಹಾಕಿ ವೇರ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಹಾಕಿಸ್ಕೊಂಡಿದ್ದಾರೆ. ಅವ್ರು ಹೇಗೆ ಇಷ್ಟಪಟ್ಟಿದ್ದಾರೋ ಹಾಗೆ ಹೊಲ್ದಿದ್ದೀನಿ.
ಇದು ಒಂದು ಲೈನ್ ಹಾಕಿ ಇದೊಂದು ಈ ಥರ ಉದ್ದಿಗೆ ಒಂದು ಲೈನ್ ಹಾಕಿದ್ದೇನೆ ಅಷ್ಟೇ. ಇದ್ರದ್ದು ಸೀರೆ ಪಿಕೋ ಫಾಲ್ ಆಯಿತು. ಆಮೇಲೆ ಇದು ಒಂದು ಪೇಪರ್ ಸಿಲ್ಕ್ ಅಂತ ಹೇಳ್ತಾರಂತೆ ಆ ಸೀರೆ, ಇದು ಅದರದ್ದು ಪಿಕೋ ಫಾಲ್ ಆಗಿದೆ. ಅದರಲ್ಲೇ ಬ್ಲೌಸು ರೆಡಿನೇ ಬಂದಿತ್ತು, ಜರದ ವರ್ಕ್ ಮಾಡಿ ರೆಡಿ ಮಾಡಿದ್ದಾರೆ. ಸ್ಲೀವ್ಸ್ ಅಷ್ಟೇ ರೆಡಿ ಇದೆ. ಆಮೇಲೆ ಅಲ್ಲೊಂದು ಒಂದೊಂದು ಬುಟ್ಟ ಇತ್ತು, ಅದು ಹೇಗಿತ್ತು ಹಾಗೆ ಹೊಲಿದಿದ್ದೀನಿ. ಸುಮ್ಮನೆ ಒಂದು ರೌಂಡ್ ನೆಕ್ ಕೊಟ್ಟು ಲೇಸ್ ಹಾಕಿದ್ದೀನಿ, ಒಂದು ಟೈ ಕಟ್ಟಿದ್ದೀನಿ ಅಷ್ಟೇ, ಟೈ ಅಷ್ಟೇ, ಮತ್ತೇನಿಲ್ಲ. ಇದ್ರದ್ದು ಸೀರೆ ಪಿಕೋ ಫಾಲ್ ಆಯಿತು. ಆಮೇಲೆ ಇನ್ನೊಂದು ಇದು ಗ್ರೀನ್ ಸ್ಯಾರಿ ಪಿಕೋ ಫಾಲ್ ಆಗಿದೆ. ಇದ್ರದ್ದು ಬ್ಲೌಸು ಇದು ಕಾಲೇಜ್ ಹುಡುಗಿರದು ತುಂಬ ತೆಳ್ಳಗಿದೆ, ಇಲ್ಲಿ ಟೆಂಪಲ್ ಶೇಪಲ್ಲಿ ಬರುತ್ತೆ. ಸೀರೆದ ಬಟ್ಟೆ ತೊಗೊಂಡು ಸ್ವಲ್ಪ ಇದು ಥರ್ಮಾಕೋಲಲ್ಲಿ ಇದು ಡಿಸೈನ್ ಮಾಡ್ತೀನಿ. ಸ್ಲೀವ್ಸ್ಗೆ ಇದು ಟ್ರಯಾಂಗಲ್ ಶೇಪಲ್ಲಿ ಹಾಕಿ ಹೊಲಿದ್ದೀನಿ, ಮತ್ತು ಒಂದೊಂದು ಬೀಡ್ ಕೊಟ್ಟಿದ್ದೀನಿ ಅಷ್ಟೇ. ಇದು ಟ್ರೆಂಡಿಂಗಲ್ಲಿದೆ. ಇದನ್ನೇ ನೋಡಿ ಇನ್ನೊಬ್ಬರು ಗ್ರೀನ್ ಕಲರ್ ಬ್ಲೌಸು ಹೊಲಿಸ್ಕೊಂಡು ಹೋದರು, ತುಂಬ ಚೆನ್ನಾಗಿದೆ. ಬಟ್ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಚೆನ್ನಾಗಿ ಬಂದಿದೆ ಡಿಸೈನು. ಆಮೇಲೆ ಇದು ಒಂದು, ಇದನ್ನು ಅದೇ ಹುಡುಗಿದ್ದೇನೆ, ಬೋಟ್ ನೆಕ್ ಶೇಪಲ್ಲಿ ಹಿಂದುಗಡೆ ಸ್ಕ್ವೇರ್ ನೆಕ್ ಇಟ್ಟಿದ್ದೀನಿ. ಸೀರೆ ಸ್ವಲ್ಪ ಪೀಸ್ ತಗೊಂಡು ಥರ್ಮಾಕೋಲಲ್ಲಿ ಈ ಥರ ಡಿಸೈನ್ ಮಾಡಿದ್ದೀನಿ, ಒಂದು ಲೇಸ್ ಕೊಟ್ಟಿದ್ದೀನಿ. ಬೋಟ್ ನೆಕ್ ಬರುತ್ತೆ. ಸ್ಲೀವ್ಸ್ಗೆ ಸ್ವಲ್ಪ ಒಂದು 3-4 ನೆರಿಗೆ ಮಾಡಿದ್ದೀನಿ. ಮುಂದಗಡೆ ನಾರ್ಮಲ್ಲು ರೌಂಡ್ ನೆಕ್ ಬಂದಿದೆ. ಇದು ಸೀರೆ ಪಿಕೋ ಫಾಲ್ ಆಯಿತು. ಆಮೇಲೆ ಇದು ಒಂದು ಬ್ಲೌಸು, ಇದು ಹಿಂದೆಗಡೆ ಓಪನ್ ಇಡಿ ಅಂತ ಹೇಳಿದ್ರು, ಹಿಂದೆಗಡೆ ಉಕ್ಸಿಟ್ಟಿದ್ದೀನಿ. ರೌಂಡ್ ಬೋಟ್ ನೆಕ್ಕಲ್ಲಿ ಹಿಂದೆಗಡೆ ರೌಂಡು, ಮೇಲುಗಡೆ ಬೋಟ್ ನೆಕ್ ಇಟ್ಟಿದ್ದೀನಿ. ಮುಂದೆಗಡೆನೂ ಬೋಟ್ ನೆಕ್ ಉದ್ದ ತೋಳಿದೆ. ಒಂದು ಸ್ಟೆಪ್ ಶೇಪಲ್ಲಿ ಹ್ಯಾಂಗಿಂಗ್ಸ್ ಅಂತಾರಲ್ಲ ಅದು ಕೊಟ್ಟಿದ್ದೀನಿ. ಇದು ಒಂದು ಸೀರೆ ಸೆರಗಲ್ಲಿ ಮಾತ್ರ ಅಂದರೆ ಬ್ಲೂ ಕಲರ್ ಇತ್ತು, ಮತ್ತು ಮಿಕ್ಕದಲ್ಲೆಲ್ಲ ಸೀರೆ ಮತ್ತು ಬ್ಲೌಸು ಸೇಮ್ ಕಲರೆಲ್ಲ ಇತ್ತು. ಇದಕ್ಕೆ ಅವರು ವರ್ಕ್ ಹಾಕ್ರಿ ಅಂತಂದರು. ಇದು ಬಟ್ಟೆ ಸ್ವಲ್ಪ ತುಂಬ ತೆಳ್ಳಗಿರೋದಕ್ಕೆ ಹಾಕಿದ್ರೆ ಏನಾಗುತ್ತೆ, ಎಳೆ ಜಗ್ಕೊಂಡ್ಬಿಡ್ತಾವೆ. ಎಳೆ ಜಗ್ಕೊಂಡ್ರೆ ವರ್ಕ್ ಅಷ್ಟು ನೀಟ್ ಕಾಣಿಸೋದಿಲ್ಲ. ಹಾಗಾಗಿ ನಾನು ಅವ್ರಿಗೆ ಬೇಡ ಅಂತ ಹೇಳಿದೆ. ಆಯಿತು, ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಹಾಗೆ ಹೊಲಿದೆ ಅಂತಂದ್ರು. ನಾನು ಚಿತ್ರಕ್ಕೆ ಪಾಟ್ನೆಕ್ ಇಟ್ಟು ಒಂದೊಂದು ಕಸಿ ಕಟ್ಟಿದ್ದೀನಿ. ಕಸಿ ಕಟ್ಟಿ ಉದ್ದ ತೊಳೆದು ಇಲ್ಲಿಗೂ ಲೇಸ್ ಹಚ್ಚಿದ್ದೀನಿ, ಇನ್ನೇನೂ ಮಾಡಿಲ್ಲ. ಆಮೇಲೆ ಇದು ಒಂದು ಸೀರೆ ಪಿಕೋ ಫಾಲ್ ಆಗಿದೆ. ಇದ್ರದ್ದು ಬ್ಲೌಸು ಇದು ಸುಮ್ಮನೆ ರೌಂಡ್ ನೆಕ್ ಕೊಟ್ಟಿದ್ದೀನಿ, ಲೇಸ್ ಹಾಕಿದ್ದೀನಿ. ಆಮೇಲೆ ಸ್ಲೀವ್ಸ್ಗೆ ಈ ಥರ ಕಟ್ ವರ್ಕ್ ಕೊಟ್ಟಿದ್ದೀನಿ. ಕಟ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಸೀರೆ ಸ್ವಲ್ಪ ಬಟ್ಟೆ ತೊಗೊಂಡು ಈ ಕೆಳಗಡೆ ಹಾಕಿದ್ದೀನಿ, ಒಂದೊಂದು ಬೀಡ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಇದು ಹೊಸ ಡಿಸೈನ್. ಅವರು ತೋರಿಸಿದ್ರು, ಬೇರೆದೊಂದು ಫೋಟೋ ತೋರಿಸಿದ್ರು, ಆ ಥರ ಹೊಲಿರಿ ಹೇಳಿದ್ರು. ಆ ಥರ ಅವ್ರು ಹೇಳಿದಾಗೆ ಹೊಲಿದಿದ್ದೀನಿ. ಆಮೇಲೆ ಇದೊಂದು ಸೀರೆ ಮತ್ತು ಬ್ಲೌಸು ಸೇಮ್ ಕಲರ್, ಲೀಫ್ ನೆಕ್ ಇಟ್ಟು ಒಂದು ಲೇಸ್ ಕೊಟ್ಟಿದ್ದೀನಿ, ಕಸಿ ಕಟ್ಟಿದ್ದೀನಿ. ಮತ್ತು ಇದು ಥರ್ಮಾಕೋಲಲ್ಲೇ ಸ್ಲೀವ್ಸ್ಗೆ ಕೆಳಗಡೆ ಈ ಥರ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಮತ್ತು ಇದು ಒಂದು ಒನ್ ಸೈಡ್ ಲೀಫ್ ಥರ ಬರುತ್ತೆ. ಈ ಕಡೆ ಎಲ್ಲ ರೌಂಡ್ ಶೇಪ್ ಬರುತ್ತೆ, ಈ ಕಡೆ ಎಲ್ಲ ರೌಂಡ್ ಶೇಪ್ ಬರುತ್ತೆ, ಈ ಕಡೆ ಎಲ್ಲ ಒಂದು ಕಡೆ ಲೀಫ್ ನೆಕ್ ಬರುತ್ತೆ. ಇದು ಸುಮಾರು ಜನ ಹೊಲಿಸ್ಕೋತಾರೆ ಈ ಥರ. ನಾನು ಇದನ್ನು ಫಸ್ಟ್ ಟೈಮ್ ಹೊಲಿದ್ದು, ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಸ್ಲೀವ್ಸ್ಗೆ ನೆರಿಗೆ ಇಡ್ಸ್ಕೊಂಡಿದ್ದಾರೆ, ಒಂದು ಲೇಸ್ ಕೊಟ್ಟಿದ್ದೀನಿ ಅಷ್ಟೇ. ಇದೆರಡದ್ದು ಸೀರೆ ಪಿಕೋ ಫಾಲ್ ಆಗಿದೆ. ಆಮೇಲೆ ಇದೊಂದು ಲೆಹೆಂಗಾ ಇತ್ತು, ಇದು ಹಿಂದೆಗಡೆ ಓಪನ್ ಇಡಿ ಅಂತ ಹೇಳಿದ್ರು. ಇದು ಬಾರ್ಡರ್ ಕಲರ್ ಇದೆಯಲ್ಲ, ಸ್ವಲ್ಪ ಅದನ್ನು ತೊಗೊಂಡು ಲೇಸ್ ಹಚ್ಚಿದ್ದೀನಿ ಅಷ್ಟೇ. ಲೇಸ್ ಹಚ್ಚಿ ಈ ಥರ ಕಸಿ ಮಾಡಿದ್ದೀನಿ. ಸ್ಟೆಪ್ಪಲ್ಲಿ ಹ್ಯಾಂಗಿಂಗ್ಸ್ ಮಾಡಿದ್ದೀನಿ. ಉದ್ದ ತೋಳು, ಮುಂದಗಡೆನೂ ಬೋಟ್ ನೆಕ್ಕು, ಹಿಂದಗಡೆನೂ ಬೋಟ್ ನೆಕ್ಕು, ಬ್ಯಾಕ್ ಸೈಡ್ ಓಪನ್, ಬ್ಯಾಕ್ ಸೈಡ್ ಹುಕ್ಸ್ ಹಾಕಿದ್ದೀನಿ. ಸೊ ಇದು ಅದರದ್ದು ಲೆಹಂಗಾ. ಇದು ರೆಡಿನೇ ಇತ್ತು, ರೆಡಿ ಇದ್ದಿತ್ತು. ಮತ್ತು ನಾನೇನು ಮಾಡಿದೆ, ಸುಮ್ಮನೆ ಜಸ್ಟ್ ಒಂದು ಕಸಿ ಕೊಟ್ಟಿದ್ದೀನಿ. ಕಸಿ ಕೊಟ್ಟು ಈ ಥರ ಹ್ಯಾಂಗಿಂಗ್ಸ್ ಹಾಕಿದ್ದೀನಿ. ಸೈಡು ಸ್ವಲ್ಪ ಸ್ಟಿಚ್ ಹಾಕಿದ್ದೀನಿ. ಸೊ ಬ್ಲೌಸ್ ಎಲ್ಲ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಆರ್ಡರ್ ಕೊಡಿ. ಮತ್ತು ಕೆಲವರು ಬ್ಲೌಸನ್ನು ಆರ್ಡ್ರ್ ಕೊಡೋಕ್ಕೆ ಬರೋವಾಗಲೂ ಬಾರ್ಗೇನ್ ಮಾಡ್ತಾರೆ, ತೊಗೊಂಡು ಹೋಗೋಕ್ಕೆ ಬರೋವಾಗಲೂ ಬಾರ್ಗೇನ್ ಮಾಡ್ತಾರೆ. ಅವಾಗ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಸುಮ್ಮನೆ ಸ್ವಲ್ಪ ಅವ್ರನ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಒಂದೊಂದು ಸರಿ ಇರಲಿ ಮಾಡಿಕೊಟ್ರಾಯ್ತು ಅಂತ ಅನಿಸುತ್ತೆ.
ಒಂದೊಂದ್ಸರಿ ಹಿಂಸೆ ಅನಿಸುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಮತ್ತು ಬೇರೆ ಕಡೆ ಹೋಗ್ರಿ ಹೊಲಿಸ್ಕೋರಿ ಅಂತ ಹೇಳ್ತೀನಿ, ಕೇಳೋದಿಲ್ಲ. ಇಲ್ಲ ನಿಮ್ಮ ಹತ್ರ ಸ್ಟಿಚಿಂಗ್ ಚೆನ್ನಾಗಿದೆ ಹಾಕ್ಕೊಡಿ ಅಂತ ಹೇಳ್ತಾರೆ, ದುಡ್ಡನ್ನು ಬಾರ್ಗೇನ್ ಮಾಡ್ತಾರೆ. ಆಮೇಲೆ ತೊಗೊಂಡು ಹೋಗೋದಿಲ್ಲ, ತುಂಬ ಡಿಲೇ ಮಾಡ್ತಾರೆ. ನಿಧಾನಕ್ಕೆ ಕೊಡಿ ಪರವಾಗಿಲ್ಲ ಅಂತ ಹೇಳ್ತಾರೆ. ನಿಧಾನಕ್ಕೆ ಅಂದರೆ ನಮಗೂ ಏನಾದರೂ ಎಕ್ಸ್ಪೆಂಡಿಚರ್ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅವ್ರನ್ನೂ ಸ್ವಲ್ಪ ಬ್ಲೌಸನ್ನ ನೀವು ಅವಾಯ್ಡ್ ಮಾಡಿರಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ. ಮತ್ತು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡಿಬಿಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಆಮೇಲೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕೆ. ಧನ್ಯವಾದಗಳು.